ಎಸ್ ಬಾಳಕುಂದ್ರಿ ಮ್ಯಾಮ್, ಈಗ ನಾವು ಈ ವಿಷಯದ ಮರ್ಮ ಭಾಗಕ್ಕೆ ಬರ್ತಾ ಇದ್ದೀವಿ. ನೀವು ವೈದ್ಯರಾಗಿ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆ ನಿಮ್ಮಿಂದ ಇದೆ. ಜಾಗತಿಕವಾಗಿ ಮೇಡಮ್, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರತಕ್ಕಂಥ ಒಂದು ಲಿಂಗ ಇದ್ರೆ ಅದು ಮಹಿಳೆ, ಅದು ಸ್ತ್ರೀ. ಸೊ ಮರಣದ ದರ ಪುರುಷರಲ್ಲಿ ಹೆಚ್ಚಿರಬಹುದು, ಆದರೆ ಅನಾರೋಗ್ಯ ಈ ಒತ್ತಡದಿಂದ ಮೇಡಮ್, ಈ ಮನೆಯಲ್ಲಿ ಗಂಡ ತಿಂದಾದ ನಂತರ, ಮಕ್ಕಳು ತಿಂದು ಹಸಿವನ್ನ ತಣಿಸಿದ ನಂತರ ಹೆಣ್ಣು ತಿಂತಾಳೆ. ಸೊ ಆ ತ್ಯಾಗ ಕೆಲವೊಮ್ಮೆ ಆಕೆ ಅನಾರೋಗ್ಯಕ್ಕೂ ಕಾರಣ ಆಗ್ತಾ ಇದೆಯಾ ಅಂತ. ತ್ಯಾಗ ಮಾಡೋದ್ರಿಂದ ಅಥವಾ ಸಹನೆಯಿಂದ ಆರೋಗ್ಯ ಹಾಳಾಗೋದಿಲ್ಲ, ಆರೋಗ್ಯ ಉತ್ತಮ ಆಗತ್ತೆ. ಯಾವಾಗ ಮಹಿಳೆ ತನ್ನ ಮಾಡಬೇಕಾರುವಂಥ ಕರ್ತವ್ಯವನ್ನು ಬಿಟ್ಟು ಗಂಡಸರ ಜೊತೆಗೆ ಪೈಪೋಟಿ ಮಾಡಿ ಅವರು ಮಾಡುವಂಥ ದುರಭ್ಯಾಸಗಳನ್ನು ಕಲ್ತ್ಕೊಳ್ತಾಳಲ್ಲ, ಆವಾಗ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ. ಅದು ಇವತ್ತಿನ ಆಧುನಿಕ ಮಹಿಳೆ. ನಾವು ಮಾತಾಡ್ತಾ ಇರೋದು ನಮ್ಮಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಆರೋಗ್ಯವಂತರಾಗಿದ್ದರು. ಗಂಡ ಸತ್ತ ಮೇಲೂ ಕೂಡ ಇಡೀ ಕುಟುಂಬನ 8-10 ಮಕ್ಕಳನ್ನ ಬೆಳೆಸಿ ಅತ್ಯಂತ ಸಾಧಾರಣ ಮಗುವನ್ನ ಅಸಾಧಾರಣ ವ್ಯಕ್ತಿಯನ್ನು ಮಾಡುವಂಥ ಶಕ್ತಿ ಅವ್ರಿಗಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಮಹಿಳೆಯರಲ್ಲಿ ಒಬೆಸಿಟಿ ಅಂದರೆ ಸ್ಥೂಲಕಾಯ 30% ಹೆಚ್ಚಾಗಿದೆ. ಈ ಒಬೆಸಿಟಿ ಅಂದರೆ ಮದರ್ ಆಫ್ 6 ಡೆಡ್ಲಿ ಡಿಸೀಸಸ್: ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಆಲ್ಝೈಮರ್ ಡಿಸೀಸ್ ಮತ್ತು ಕ್ಯಾನ್ಸರ್. ಇವು ಎಲ್ಲಕ್ಕೂ ಮಹಿಳೆ ತುತ್ತಾಗಕ್ಕೆ ಕಾರಣ ದಪ್ಪಗಾಗ್ತಾ ಇರೋದು. ದಪ್ಪಗೆ ಯಾಕೆ ಆಗ್ತಾ ಇದ್ದಾರೆ ಅಂದರೆ, ಮಾಡುವ ಕೆಲಸವನ್ನು ಮಾಡದೇ ಕೂತಲ್ಲೇ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಮಜಾ ಮಾಡಿಕೊಂಡು ಗಂಡಸರ ಜೊತೆಗೆ ಪೈಪೋಟಿಗೆ ಹೋದರೆ ಅನಾರೋಗ್ಯ ಬರುತ್ತೆ. ಆದರೆ ಯಾವಾಗ ಅವಳು ತಾಯಿ, ಮಹಾತಾಯಿ ಅಂತ ಇಡೀ ಕುಟುಂಬದವ್ರಿಗೆ ಸಾಂತ್ವನ ಕೊಡುವಂಥ ಧೈರ್ಯಸ್ಥೆ ಆಗಿರ್ತಾಳಲ್ಲ, ಅವಳಿಗೆ ರೋಗ ಬರೋದಿಲ್ಲ, ಅವಳು ಎಲ್ಲವನ್ನ ತಡ್ಕೊಳ್ತಾಳೆ. ಸುಂದರ ಪದದಲ್ಲಿ ವಿವರಿಸಬೇಕಾದ್ರೆ ನಮಗೆ ಆಲೋಚನೆ ಕಾಣ್ತಾ ಇಲ್ಲ. ನಿಮ್ಮ ಜೊತೆ ಕ್ವಶನ್ ಮುಂದುವರಿಸ್ತಾ ಇದ್ದೀನಿ ಮೇಡಮ್. ಎಲ್ಲೋ ಒಂದು ಕಡೆ ಈ ಮಹಿಳೆಯರ ಲೈಫ್ ಸ್ಟೈಲ್ ಬದಲಾದ ಕಾರಣಕ್ಕೂ ಕೂಡ ಅನಾರೋಗ್ಯ ಬರ್ತಾ ಇದೆಯಾ ಅಂತ. ಹೌದು, ನಮ್ಮ ಅಜ್ಜಿ, ನಮ್ಮ ಅಮ್ಮ ಕುಟ್ಟೋದು, ಬೀಸೋದು, ಸಾರಿಸೋದು ಎಲ್ಲ ಕೆಲಸವನ್ನ ಮಾಡ್ತಾ ಇದ್ರು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆಂದ್ರೆ ರಾತ್ರಿವರೆಗೂ ಗಾಣದ ಎತ್ತಿದ ಹಾಗೆ ದುಡಿತಾ ಇದ್ರು, ಆರೋಗ್ಯವಂತರಾಗಿರ್ತಾ ಇದ್ರು, ಬಹಳ ಚೆನ್ನಾಗಿದ್ದು. ಆದರೆ ಈಗ ಆಲಸಿಗಳಾಗಿದ್ದಾರೆ, ಎಲ್ಲ ಮೆಷಿನ್ನು, ಅದರ ಜೊತೆಗೆ ವಿಲಾಸೀಕರಣ ಆಗಿದೆ. ಆಮೇಲೆ ನಾವು ಹೊರಗಡೆ ದುಡಿತಾ ಇದ್ದೀವಿ, ನಾವೇನು ಕಡಿಮೆ ಅಂತಂದು ಗಂಡಸರ ಜೊತೆಗೆ ಪೈಪೋಟಿ ಮಾಡಿಕೊಂಡು ಅದೇನು ವೀಕೆಂಡ್ ಅಂತ ರಿಲ್ಯಾಕ್ಸೇಷನ್ ಅಂತ ಹೋಗ್ತಾರಲ್ಲ, ಅಲ್ಲಿ ಮಹಿಳೆಯರು ಹಾಳಾಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.